ಯಶ್ ಅವರ ಪತ್ನಿ ಇದೀಗ ಕೊನೆ ಸೆಳೆದಿದ್ದಾರೆ. ಹಾಗಾದರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಅದ್ಭುತವಾದಂಥ ನಟನೆಯನ್ನು ಆರಂಭಿಸಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಸುಮಾರು 130ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ನಂತರ 60ಕ್ಕೂ ಅಧಿಕ ಸಿನಿಮಾಗಳನ್ನು ನಿರ್ಮಾಣ ತಮ್ಮದೇ ಪ್ರೊಡಕ್ಷನ್ಸ್ಗಳನ್ನು ಹೊಂದಿದಂತಹ ಪಮೇಲಾ ಚೋಪ್ರಾ ಅವರು ಅಂದರೆ ಯಶ್ ಚೋಪ್ರಾ ಅವರ ಪತ್ನಿಯಾದಂಥ ಪಮೇಲಾ ಚೋಪ್ರಾ ಅವರು ಇದೀಗ 62ನೇ ವಯಸ್ಸಿನಲ್ಲೇ ತೀವ್ರವಾದ ಹೃದಯಾಘಾತ ಮತ್ತು ಕಿಡ್ನಿ ವೈಫಲ್ಯದಿಂದ ಮುಂಬೈನ ಖಾಸಗಿ ಆಸ್ಪತ್ರೆ ಲಲಿತಾ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ 4:30 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಇನ್ನು ಸಾಕಷ್ಟು ಜನ ಬಾಲಿವುಡ್ ನಟ ನಟಿಯರಿಗೆ ಹಾಗೂ ಯುವ ನಟ ನಟಿಯರಿಗೂ ಕೂಡ ಇವರೇ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದರು. ಇನ್ನು MS ಧೋನಿ ಸಿನಿಮಾವನ್ನು ಕೂಡ ಇವರೇ ನಿರ್ಮಾಣವನ್ನು ಕೂಡ ಮಾಡಿದರು. ಅದರಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನು ಕೂಡ ಮೊದಲ ಬಾರಿಗೆ ಅವರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು ಅಂತಲೂ ಕೂಡ ಹೇಳ್ಬೋದು. ಸಾಕಷ್ಟು ಜನ ಕಲಾವಿದರನ್ನು ಹುಟ್ಟು ಹಾಕಿದಂಥ ಹೆಗ್ಗಳಿಕೆ ಪಮೇಲಾ ಚೋಪ್ರಾ ಅವರಿಗೆ ಸೇರ್ತದೆ. ನಾಯಕಿಯಾಗಿ ಬಂದಂಥ ಇವರು ದೊಡ್ಡ ನಿರ್ಮಾಪಕಿಯಾಗಿ ಬೆಳೆದಿದ್ದು ದೊಡ್ಡ ಇತಿಹಾಸ ಅಂತಲೂ ಕೂಡ ಹೇಳ್ಬೋದು. ಯಶ್ ಚೋಪ್ರಾ ಅವರ ಪ್ರೀತಿಯ ಪತ್ನಿ ಕೂಡ ಇವರು ಆಗಿದ್ದರು ಅಂತಲೂ ಕೂಡ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದ ನಟಿಯನ್ನು ಹಾಗೂ ನಿರ್ಮಾಪಕಿಯನ್ನು ಕಳೆದುಕೊಂಡ ಬಾಲಿವುಡ್ ಚಿತ್ರರಂಗ ಮಾತ್ರ ಸ್ಯಾಂಡಲ್ವುಡ್ ಟಾಲಿವುಡ್ ಎಲ್ಲವೂ ಕೂಡ ಕಂಬನಿ ಕೂಡ ಮಿಡಿದಿದ್ದಾರೆ. ಏನೇ ಇರಲಿ ಪಮೇಲಾ ಚೋಪ್ರಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.